ಇವತ್ತಿನ ಒಂದು ವಿಡಿಯೋ ಒಂದು ಸೂಪರ್ ಪವರ್ ಪ್ಯಾಕ್ ಹೇರ್ ಆಯಿಲ್ ರೆಸಿಪಿ ಬಗ್ಗೆ. ಆ್ಯಂಡ್ ಈ ಒಂದು ಹೇರ್ ಆಯಿಲ್ ಬಂದು ನಾನು ಏನಕ್ಕೆ ಪವರ್ಫುಲ್ ಅಂತ ಹೇಳ್ತೀನಿ ಅಂದರೆ, ನಮಗಿರುವಂಥ ಕಾಮನ್ ಹೇರ್ ಪ್ರಾಬ್ಲಮ್ಸ್ ಏನಿದೆ, ಕೂದಲು ಜಾಸ್ತಿ ಉದುರೋದಾಗಲಿ, ಹೇರ್ ಥಿನ್ನಿಂಗ್, ಇದೆಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತು ನಾನು ಆಗಾಗ ಏನು ಹೇರ್ ಆಯಿಲ್ ಯಾವುದಪ್ಪ ನೆಕ್ಸ್ಟ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗದೇ ಇದ್ದಾಗ ನಾನು ಸಿಂಪಲಾಗಿ ಈ ಒಂದು ಹೇರ್ ಆಯಿಲ್ ಮಾಡ್ಕೊಳ್ತೀನಿ. ಇಟ್ಸ್ ವೆರಿ ವೆರಿ ಪವರ್ಫುಲ್. ಲಾಸ್ಟ್ ಹೇರ್ ಕೇರ್ ವಿಡಿಯೋ ನೀವು ಚೆಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಆ ವಿಡಿಯೋ ಚೆಕ್ ಮಾಡಿ. ತುಂಬ 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 ಹೆಲ್ಪ್ ಆಗುತ್ತೆ ನಿಮಗೆ. ಸೊ ನನಗೇನಾಗಿತ್ತು ಅಂದರೆ, ಕೂದಲು ಜಾಸ್ತಿ ಉದ್ರಿ ಇಲ್ಲೆಲ್ಲ ಫುಲ್ ಖಾಲಿ ಆದಂಗೆ ಆಗಿಬಿಟ್ಟಿತ್ತು. ಇದೆಲ್ಲ ಹೊಸದಾಗಿ ಹೇರ್ ರೀಗ್ರೋತ್ ಆಗಿರೋದು ನನಗೆ. ಸೊ ಏನೇನೆಲ್ಲ ಹೆಲ್ಪ್ ಆಯಿತು, ಅಥವಾ ಬಾಲ್ಡ್ನೆಸ್ಗೂ ಅಥವಾ ಟೆಂಪ್ರವರಿ ಬಾಲ್ಡ್ನೆಸ್ಗೂ ಏನು ವ್ಯತ್ಯಾಸ, ಹೇಗೆ ನೀವು ಕೂಡ ನಿಮ್ಮ ಹೇರ್ ರೀಗ್ರೋತ್ ಆಗಂಗೆ ಮಾಡ್ಬೋದು ಅಂತೆಲ್ಲ ನಾನು ಆ ವಿಡಿಯೋನಲ್ಲಿ ಅದ್ರ ಬಗ್ಗೆ ಮಾತಾಡಿದ್ದೀನಿ. ಯಾವುದೇ ಒಂದು ಹೇರ್ ಆಯಿಲ್ ಆಗಿರ್ಬೋದು, ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಸಡನ್ನಾಗಿ ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ಅಟ್ಲೀಸ್ಟ್ 21 ಡೇಸ್ ಅಂತ ನಾನು ಏನಕ್ಕೆ ಹೇಳ್ತೀನಿ ಅಂದರೆ, 3 ವೀಕ್ಸ್ ಆದರೂ ನೀವು ಕರೆಕ್ಟಾಗಿ ಅದನ್ನು ಅಪ್ಲೈ ಮಾಡಬೇಕು. ಆಗಲೇ ನಿಮಗೆ ಏನೋ ಒಂದು ಚೇಂಜಸ್ ನೋಡೋಕ್ಕೆ ಸಾಧ್ಯ. ಸೊ ಅದಕ್ಕಾಗಿ 3 ವೀಕ್ಸ್ ಅಂದರೆ 21 ಡೇಸ್ ನೀವು ಇದನ್ನು ಕನ್ಸಿಸ್ಟೆಂಟಾಗಿ ಅಪ್ಲೈ ಮಾಡಬೇಕು. ಹೇಗೆ ಅಪ್ಲೈ ಮಾಡಬೇಕು, ಎಷ್ಟು ದಿನಕ್ಕೊಮ್ಮೆ ಅಪ್ಲೈ ಮಾಡಬೇಕು, ಇದೆಲ್ಲ ನಾನು ಹೇಳ್ತಾ ಬರ್ತೀನಿ. ಈ ಹೇರ್ ಆಯಿಲ್ನ ಮಾಡೋದಕ್ಕೆ ಮುಖ್ಯವಾಗಿ ನಿಮಗೆ ಬೇಕಾಗಿರೋದು ಈರುಳ್ಳಿ ನೋಡಿ, ನಿಮ್ಮ ಹತ್ರ ಏನಾದರೂ ಸಣ್ಣ ಸಾಂಬಾರು ಈರುಳ್ಳಿ ಇದ್ದರೆ ಅಥವಾ ನಿಮ್ಗೆ ಈಸಿಲಿ ಅವೈಲೇಬಲ್ ಇದ್ದರೆ ಪ್ಲೀಸ್ ಅದನ್ನು ಯೂಸ್ ಮಾಡಿ. ನನ್ನ ಹತ್ರ ಅದಿಲ್ದಿರೋ ಟೈಮಲ್ಲಿ ಐ ಯೂಸ್ ನಾರ್ಮಲ್ ಆನಿಯನ್, ದಪ್ಪ ಈರುಳ್ಳಿ. ಇವತ್ತು ನಾನು ದಪ್ಪ ಈರುಳ್ಳಿನೇ ಯೂಸ್ ಮಾಡ್ತಿದ್ದೀನಿ. 1 ಆನಿಯನ್ ತೊಗೊಳ್ಳಿ. ಸೊ 1 ಆನಿಯನ್ನ ದಪ್ಪದಾಗಿ ಕಟ್ ಮಾಡ್ಕೊಳ್ಳಿ. ಬಿಕಾಸ್ ಇದನ್ನು ಹೇಗಿದ್ರೂ ನಾವು ಮಿಕ್ಸಿನಲ್ಲಿ ಹಾಕ್ತೀವಿ, ಇದು ಚೆನ್ನಾಗಿ ನುಣ್ಣಗಾಗುತ್ತೆ. ಇದ್ರ ಜೊತೆ 1 ಸ್ಪೂನ್ ಮೆಂತ್ಯ ಕಾಳು ಮತ್ತು ಒಂದಷ್ಟು ಕರಿಬೇವಿನ ಎಲೆ ಜಾಸ್ತಿ ಇದ್ರೂ ಒಳ್ಳೆಯದೇ. ಈಗ ಇದು ಮೂರನ್ನು ಕೂಡ ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಯಾವ್ದ್ರ ಜೊತೆ ನೀರು ಹಾಕೋ ಆಗಿಲ್ಲ, ಕೊಬ್ಬರಿ ಎಣ್ಣೆನ ಸೇರಿಸಿ ನೀವು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಈಗ ನೀವು ಇದು ಏನು ಪೇಸ್ಟ್ ಮಾಡಿರ್ತೀರ, ಒಂದು ಬಾಣಲಿನಲ್ಲಿ ಹಾಕ್ಬಿಟ್ಟು ಇದನ್ನು ಹಾಗೆ ತಿರುತ್ತಾ ಬಂದಾಗ ಏನಾಗುತ್ತೆ, ಆಯಿಲ್ ರಿಲೀಸ್ ಆಗುತ್ತೆ. ಅಂದರೆ ಎಣ್ಣೆ ನೀವೇನು ಹಾಕಿದ್ರಿ ನೋಡಿ ಅದು ಬಿಟ್ಕೊಳ್ಳುತ್ತೆ. ನೀವು ಜಾಸ್ತಿ ಫ್ಲೇಮ್ ಇಡೋದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಯಾಕಂದರೆ ಇವಾಗ ಆನಿಯನ್ ಚೆನ್ನಾಗಿ ಪೇಸ್ಟ್ ಆಗಿರೋದ್ರಿಂದ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಯಾವಾಗ ಎಣ್ಣೆ ರಿಲೀಸ್ ಆಗುತ್ತೆ ನೋಡಿ, ಆಗ ನೀವು ಇದನ್ನು ಫ್ಲೇಮ್ ಆಫ್ ಮಾಡಿಬಿಡ್ಬೋದು. ಗಮನದಲ್ಲಿರಲಿ, ಯಾವುದೇ ಕಾರಣಕ್ಕೂ ಸೀದ್ಸೋಕ್ಕೆ ಹೋಗಬೇಡಿ. ಸೀದಿಸಿದಾಗ ಏನಾಗುತ್ತೆ, ಒಂದು ಹೇರ್ ಆಯಿಲಲ್ಲಿ ಆ ಫ್ರೆಶ್ನೆಸ್ನ ಸ್ಮೆಲ್ ಇರೋದಿಲ್ಲ. ಈ ಪಕೋಡ ಬೇಯಿಸಿದ್ದು, ಬೋಂಡಾ ಬೇಯಿಸಿದ್ದು ಎಣ್ಣೆ ಸ್ಮೆಲ್ ಇರುತ್ತೆ. ಸೊ ನಿಮ್ಗೆ ಆ ಥರನೇ ಫೀಲ್ ಆಗುತ್ತೆ. ಸೊ ಹಾಗಾಗಿ ಸೀದಿಸೋಕ್ಕೆ ಹೋಗಬೇಡಿ. ಸಿಮ್ಮಲ್ಲೇ ಅದು ಯಾವಾಗ ಎಣ್ಣೆ ರಿಲೀಸ್ ಆಗುತ್ತೆ ಅಲ್ಲಿವರೆಗೂ ನೀವು ಇದನ್ನು ಬೇಯಿಸ್ಕೊಂಡು, ಎಣ್ಣೆ ಬಿಟ್ಕೊಳ್ತಾ ಇದೆ ಅನ್ನುವಾಗಲೇ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರಿದ ಮೇಲೆ ಇದನ್ನು ತಕ್ಷಣ ಸೋದಿಸ್ಕೊಬಿಡಿ. ಈಗ ಸೋದಿಸ್ಕೊಂಡಿರ್ತೀರಲ್ಲ, ಈ ಎಣ್ಣೆನ ನೀವು ಹೀಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ನಾನೇನು ಮಾಡ್ತೀನಿ ಅಂದರೆ, ಹರಳೆಣ್ಣೆನ ಯಾವಾಗಲೂ ಮಿಕ್ಸ್ ಮಾಡಿ ಅಭ್ಯಾಸ. ಸೊ ಅದಕ್ಕೆ ನಾನು 1 ಸ್ಪೂನಷ್ಟು ಹರಳೆಣ್ಣೆ ಕೂಡ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಬೆಚ್ಚಗಿದ್ದಾಗಲೇ ನೀಟಾಗಿ ಅಪ್ಲೈ ಮಾಡ್ತೀನಿ. ಈ ಎಣ್ಣೆಯಲ್ಲಿರುವಂಥ ಈ 3 ಪದಾರ್ಥಗಳು ಕೂಡ ತುಂಬ ಒಳ್ಳೆಯದು ನಿಮ್ಮ ಕೂದಲಿಗೆ. ಇದರಲ್ಲಿ ಸ್ಪೆಷಲಾಗಿ ಹೇಳಬೇಕಂದ್ರೆ, ಈರುಳ್ಳಿ ಇರೋದ್ರಿಂದ, ಈರುಳ್ಳಿ ಯಾರ್ಯಾರಿಗೆ ಜಾಸ್ತಿ ಹೇರ್ ಫಾಲ್ ಇದೆ ನೋಡಿ, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಕ್ವಿಕ್ಕಾಗಿ ಹೇರ್ ಫಾಲ್ನ ಸ್ಟಾಪ್ ಮಾಡೋದಕ್ಕೆ. ಸೊ ಬಿಡದೆ 3 ವೀಕ್ಸ್ ಕಂಟಿನ್ಯೂಸ್ ಆಗಿ ನೀವು ಇದನ್ನು ಯೂಸ್ ಮಾಡಿ. ಈ ಒಂದು ಹೇರ್ ಆಯಿಲ್ನ ಹೇಗೆ ಅಪ್ಲೈ ಮಾಡಬೇಕಂದ್ರೆ, ಕೆಲವರಿಗೆ ಹೇರ್ ಆಯಿಲ್ನ ಹಾಕಿ ರಾತ್ರಿ ಇಡೀ ಬಿಡಬೇಕು ಅಂತ ಅಂದ್ಕೊಳ್ತಾರೆ. ಆ ಥರ ಟ್ರೈ ಕೂಡ ಮಾಡ್ತೀರಾ. ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಆಯಿಲ್ನ ರಾತ್ರಿ ಇಡೀ ಬಿಡಬೇಕು ಅಂತ ಏನಿಲ್ಲ. ಹೇರ್ ವಾಶ್ ಮಾಡ್ತೀರಾ ಅಂದರೆ, ಇವಾಗ ನೀವು ತಲೆಗೆ ಸ್ನಾನ ಮಾಡ್ತಿದ್ದೀರಾ ಅಂದರೆ 1 ಅವರ್ ಮ್ಯಾಕ್ಸಿಮಮ್ 2 ಅವರ್ಸ್ ಮುಂಚೆ ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಆಮೇಲೆ ನೀವು ಹೇರ್ ವಾಶ್ ಮಾಡ್ಕೊಳ್ಳಿ. ಈಗ ಹೇರ್ ಆಯಿಲು ಎಷ್ಟೊತ್ತು ಬಿಡಬೇಕು ಅನ್ನೋದು ನಿಮ್ಮ ಸ್ಕ್ಯಾಲ್ಪ್ ಟೈಪ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಿಮಗೇನಾದರೂ ಆಯ್ಲಿ ಸ್ಕ್ಯಾಲ್ಪ್ ಇದ್ದರೆ ಅರ್ಧ ಗಂಟೆಯಿಂದ ಮ್ಯಾಕ್ಸಿಮಮ್ 1 ಅವರ್ ಅಷ್ಟೇ ಬಿಡಬೇಕು. ಈಗ ನನಗಿರೋದು ಆಯ್ಲಿ ಸ್ಕ್ಯಾಲ್ಪ್ ಅಂದ್ರೇನು, ಈಗ ನೀವು ಏನೂ ಹಚ್ಚದೇ ಇರುವಾಗಲೂ ನಿಮ್ಮ ಸ್ಕ್ಯಾಲ್ಪ್ ಆಟೋಮೆಟಿಕ್ಕಾಗಿ ತಲೆಗೆ ಸ್ನಾನ ಮಾಡಿ ದಿನಾನೇ ಅಥವಾ ನೆಕ್ಸ್ಟ್ ದಿನಾನೇ ಇಲ್ಲೆಲ್ಲ ಆಯ್ಲಿ ಆಗಿಬಿಡುತ್ತೆ. ಅಂದರೆ ನಿಮಗೂ ಕೂಡ ಆಯ್ಲಿ ಸ್ಕ್ಯಾಲ್ಪ್ ಇದೆ, ನನಗೂ ಕೂಡ ಅದೇ ಪ್ರಾಬ್ಲಮ್ಮೇ. ಸೊ ಈ ಥರ ಆಯ್ಲಿ ಸ್ಕ್ಯಾಲ್ಪ್ ಇರೋರಿಗೆ ಡ್ಯಾಂಡ್ರಫ್ ಆಗೋದು, ಮತ್ತು ಬೇರೆ ಎಲ್ಲ ಸ್ಕ್ಯಾಲ್ಪ್ ಇನ್ಫೆಕ್ಷನ್ಸ್ ಆಗೋದು, ಮತ್ತು ಸ್ವೆಟ್ ಜೊತೆ ಈ ಒಂದು ಡ್ಯಾಂಡ್ರಫ್ ಎಲ್ಲ ಮಿಕ್ಸ್ ಆದಾಗ ಏನಾಗುತ್ತೆ, ಫಂಗಸ್ ಇನ್ಫೆಕ್ಷನ್ ಆಗುತ್ತೆ. ಸೊ ಹೀಗಾಗಿರೋದ್ರಿಂದ ನೀವು ಜಾಸ್ತಿ ವಾರದಲ್ಲಿ ಆಲ್ಟರ್ನೇಟ್ ಡೇಸ್ ಅಂದರೆ ದಿನ ಬಿಟ್ಟು ದಿನನಾದರೂ ಹೇರ್ ವಾಶ್ ಮಾಡಬೇಕು. ಅಟ್ಲೀಸ್ಟ್ 3 ಟೈಮ್ಸ್ ಆದರೂ ನೀವು ಹೇರ್ ವಾಶ್ ಮಾಡಲೇಬೇಕು ಇನ್ ಅ ವೀಕ್.
ಸೊ ಹಾಗಾಗಿ ನೀವು ಯಾವಾಗ ಹೇರ್ ವಾಶ್ ಮಾಡ್ತೀರಾ, ಹೇರ್ ವಾಶ್ ಮಾಡೋದಕ್ಕೆ ಅರ್ಧ ಗಂಟೆ ಮುಂಚೆ ಅಥವಾ ಮ್ಯಾಕ್ಸಿಮಮ್ 1 ಅವರ್ ಮುಂಚೆ ಈ ಒಂದು ಹೇರ್ ಆಯಿಲ್ನ ಅಪ್ಲೈ ಮಾಡಿ ಆಮೇಲೆ ನೀವು ತಲೆಗೆ ಸ್ನಾನ ಮಾಡಿ. ಈಗ ನಿಮ್ಮದು ಡ್ರೈ ಸ್ಕ್ಯಾಲ್ಪ್ ಅಂದರೆ ಅದನ್ನು ಹೇಗೆ ಕಂಡುಹಿಡ್ಕೊಳ್ಳೋದಂದರೆ, ಈಗ ನೀವು ತಲೆಗೆ ಸ್ನಾನ ಮಾಡಿರ್ತೀರ, ನೆಕ್ಸ್ಟ್ ಡೇ ಕೂಡ ನಿಮ್ಮ ಸ್ಕ್ಯಾಲ್ಪ್ ಫುಲ್ ಡ್ರೈ ಆಗೇ ಇರುತ್ತೆ, ಅದರ ನೆಕ್ಸ್ಟ್ ಡೇ ಕೂಡ ಇನ್ನೂ ಅತಿಯಾಗಿ ಡ್ರೈ ಆಗ್ತಾ ಹೋಗುತ್ತೆ. ಸೊ ಈ ಥರ ಡ್ರೈ ಆಗೋದ್ರಿಂದ ಏನಾಗುತ್ತೆ, ತುಂಬ ನೆವೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ಇಚ್ಚಿನೆಸ್ ಆಗುತ್ತೆ, ಆವಾಗ ಒಂಥರ ಇರಿಟೇಷನ್ ಆಗುತ್ತೆ, ಡ್ರೈ ಸ್ಕ್ಯಾಲ್ಪಿಂದ ಕೂಡ ಡ್ಯಾಂಡ್ರಫ್ ಆಗುತ್ತೆ. ಸೊ ಹಾಗಾಗಿದ್ದಾಗ ನಿಮಗೆ ಕೂದಲು ಕೂಡ ಸ್ಮೂತಾಗಿರೋದಿಲ್ಲ, ಯಾಕಂದರೆ ಯಾವಾಗ ನಮ್ಮ ಸ್ಕ್ಯಾಲ್ಪ್ ನ್ಯಾಚುರಲ್ ಆಯಿಲ್ನ ರಿಲೀಸ್ ಮಾಡೋದಿಲ್ಲ ನೋಡಿ, ಆಗ ಏನು ಹೇಳೋದು, ಕೂದಲಿಗೆ ಒಂದು ನರಿಷ್ಮೆಂಟ್ ಇರೋದಿಲ್ಲ, ಅಂದರೆ ಮಾಯ್ಶ್ಚರ್ ಇರೋದಿಲ್ಲ. ಸೊ ಹಾಗಾಗಿ ಡ್ರೈ ಇರೋರಿಗೆ, ಯಾರ್ಯಾರಿಗೆ ಡ್ರೈ ಸ್ಕ್ಯಾಲ್ಪ್ ಇರುತ್ತೆ ಅವ್ರಿಗೆ ಕೂದಲು ತುಂಬ ಫ್ರಿಝಿ ಆಗುತ್ತೆ, ತುಂಬ ಒರಟಾಗಿರುತ್ತೆ, ಬೇಗ ಸಿಕ್ಕಾಗ್ಬಿಡುತ್ತೆ. ನೋಡ್ತಿದ್ದಂಗೆ ಹೇಳ್ಬೋದು ಅವ್ರದ್ದು ಡ್ರೈ ಸ್ಕ್ಯಾಲ್ಪ್ ಅಂತ, ಯಾಕಂದರೆ ಅವ್ರ ಕೂದಲು ಯಾವಾಗಲೂ ಅಷ್ಟು ಫ್ರಿಝಿ ಆಗಿರುತ್ತೆ. ಸೊ ಈ ಥರ ಡ್ರೈ ಸ್ಕ್ಯಾಲ್ಪ್ ಇರೋರು ತಲೆಗೆ ಸ್ನಾನ ಮಾಡ್ತಿರೋ ಅಂದರೆ ಒಂದು 3 hours ಹಾಗೆ ಬಿಟ್ಟು 2 to 3 hours ಬಿಡ್ಬೋದು, ಆಮೇಲೆ ಹೇರ್ ವಾಶ್ ಮಾಡ್ಬೋದು. ಡ್ರೈ ಸ್ಕ್ಯಾಲ್ಪ್ ಇರೋರು ಅದು ವಾರದಲ್ಲಿ 2 ಬಾರಿ ಅಷ್ಟೇ ನೀವು ಹೇರ್ ವಾಶ್ ಮಾಡಿ, ಅದಕ್ಕಿಂತ ಜಾಸ್ತಿ ಹೇರ್ ವಾಶ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನಿಮ್ಮ ಸ್ಕ್ಯಾಲ್ಪ್ ಆಲ್ರೆಡಿ ಡ್ರೈ ಆಗಿರುತ್ತೆ. ನೀವು ಮತ್ತೆ ಶ್ಯಾಂಪೂನ ಯೂಸ್ ಮಾಡ್ತಾ ಹೇರ್ ವಾಶ್ ಮಾಡಿದ್ರೆ ಇದ್ದಿದ್ದು ತುಂಬ ಡ್ರೈ ಆಗೋಗುತ್ತೆ, ನಿಮ್ಮ ಕೂದಲು ಇನ್ನೂ ಒರಟಾಗುತ್ತೆ. ಸೊ ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್, ನೀವು ಡ್ರೈ ಸ್ಕ್ಯಾಲ್ಪ್ ಅವರಾಗಿದ್ದರೆ ಅವಾಗ ಹೇರ್ ವಾಶ್ ಮಾಡೋದಕ್ಕೆ ಹೋಗಬೇಡಿ. ನಾನು ಕೊಡುವಂಥ ಇನ್ನೊಂದು ಟಿಪ್ ಏನಂದರೆ, ಹೇರ್ ಮಾಸ್ಕ್, ಹೇರ್ ಕಂಡೀಷ್ನರ್, ಹೇರ್ ಸಿರಮ್ಸ್ ಇದೆಲ್ಲ ಯೂಸ್ ಮಾಡಿ. ಬಿಕಾಸ್ ನಿಮ್ಮ ಸ್ಕ್ಯಾಲ್ಪ್ ಡ್ರೈ ಆಗಿರೋದ್ರಿಂದ ನಾನು ಹೇಳಿದಾಗೆ ಕೂದಲು ಜಾಸ್ತಿ ಫ್ರಿಝಿ ಆಗ್ತಾ ಹೋಗುತ್ತೆ. ಸೊ ಈ ಥರ ಒಂದು ಕಂಡೀಷ್ನಿಂಗ್ ಮಾಸ್ಕ್ ಆಗಿರ್ಬೋದು, ಹೇರ್ ಸಿರಮ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ನಿಮ್ಗೆ ಫ್ರಿಝಿನೆಸ್ ಆಗೋದಿಲ್ಲ, ಮತ್ತು ಕೂದಲು ಕೂಡ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿರುತ್ತೆ. ಈಗ ನೀವು ಹೇರ್ ಆಯಿಲ್ ಮಾಡ್ತಿರುವಾಗ ಮುಖ್ಯವಾಗಿ ಸ್ಕ್ಯಾಲ್ಪ್ ಮೇಲೆ ಹಾಕ್ಕೊಳ್ಳಿ, ಆಮೇಲೆ ಸ್ಕ್ಯಾಲ್ಪ್ ಮೇಲೆಲ್ಲ ಹಾಕಿ ಮಸಾಜ್ ಮಾಡಿದ್ಮೇಲೆ ಫುಲ್ ಲೆಂತ್ ಮೇಲೆ ಹಾಕಿ ಮರೀದಿರೋಂಗೆ ಕೂದಲಿನ ತುದಿಗೆ ಚೆನ್ನಾಗಿ ಹೇರ್ ಆಯಿಲ್ ಹಾಕಿ, ಯಾಕಂದರೆ ಕೂದಲಿನ ತುದಿನಲ್ಲೇ ಜಾಸ್ತಿ ನಮ್ಮ ಕೂದಲು ಒರಟಾಗೋದ್ರಿಂದ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಆಗುತ್ತೆ. ಸೊ ಅದಕ್ಕಾಗಿ ಟೇಕ್ ಕೇರ್ ಆಫ್ ಯೋರ್ ರೂಟ್ಸ್ ಆ್ಯಂಡ್ ಯೋರ್ ಎಂಡ್ಸ್ ಮೇನ್ಲಿ. ಬನ್ ಹಾಕಿ ನಿಮ್ಮ ಸ್ಕ್ಯಾಲ್ಪ್ ಟೈಪ್ ಯಾವುದು ನಾನು ಹೇಳಿದ್ನಲ್ವಾ, ಆಯ್ಲಿ ಸ್ಕ್ಯಾಲ್ಪ್ ಅವರಾಗಿದ್ದರೆ ಮ್ಯಾಕ್ಸಿಮಮ್ ಒಂದು 30 minutes to 1 hour ಅಷ್ಟೇ ಬಿಡಿ. ಡ್ರೈ ಸ್ಕ್ಯಾಲ್ಪ್ ಅವರಾಗಿರೋರು ಒಂದು 3 hours ಬಿಟ್ಟರು ಓಕೆ. ಸೊ ನೀಟಾಗಿ ಒಂದು ಬನ್ ಹಾಕಿ ಇದನ್ನು ಹೀಗೆ ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡ್ಕೊಳ್ಳಿ. ಈಗ ನಾನು ಯೂಸ್ ಮಾಡ್ತಿರುವಂಥ ಶ್ಯಾಂಪೂ ಮತ್ತು ಕಂಡೀಷ್ನರ್ ಯಾವುದು ಅಂತ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ. ನಾನು ಲಾರಿಯಲ್ನ ಹೈಲರಾನ್ ಪ್ಯೂರ್ ಶ್ಯಾಂಪೂ ಯೂಸ್ ಮಾಡ್ತೀನಿ, ಮತ್ತು ಅದೇ ರೇಂಜ್ನ ಕಂಡೀಷ್ನರ್ ಕೂಡ ಯೂಸ್ ಮಾಡ್ತೀನಿ. ಆಯ್ಲಿ ಸ್ಕ್ಯಾಲ್ಪ್ ಇರೋರು ಚೆನ್ನಾಗಿ ನೀವು ಮಸಾಜ್ ಮಾಡಬೇಕು ಸ್ಕ್ಯಾಲ್ಪ್ ಮೇಲೆ, ಶ್ಯಾಂಪೂನ ಚೆನ್ನಾಗಿ ಮಸಾಜ್ ಮಾಡ್ತಾ ಹೇರ್ ಆಯಿಲ್ನ ವಾಶ್ ಮಾಡಿ. ನೀವು ಹೇರ್ ಆಯಿಲ್ ಹಾಕಿಲ್ಲ ಅಂದರೂ ಮೇಕ್ ಶ್ಯೂರ್ ಯು ಕ್ಲೀನ್ ಯೋರ್ ಸ್ಕ್ಯಾಲ್ಪ್ ವೆರಿ ವೆಲ್. ಆಯ್ಲಿ ಸ್ಕ್ಯಾಲ್ಪ್ ಇರೋರಿಗೆ ಸ್ಕ್ಯಾಲ್ಪ್ ಆದಷ್ಟು ನೀಟಾಗಿರಬೇಕು. ಯಾವಾಗ ನೀವು ಜಾಸ್ತಿ ಆವಾಗ ತಲೆನೇ ವಾಶ್ ಮಾಡೋದಿಲ್ಲ, ಅಯ್ಯೋ ಕೂದಲು ಜಾಸ್ತಿ ಉದುರುತ್ತೆ ನನ್ನ ಹೇರ್ ವಾಶ್ ಮಾಡೋದ್ರಿಂದ ಅಂತ ನೀವು ಯಾವಾಗ ಶ್ಯಾಂಪೂನೇ ಮಾಡಿದ್ರಂಗೆ ಹಾಗೆ ಇರ್ತೀರ ನೋಡಿ, ಆಗ ನಿಮ್ಗೆ ಇನ್ನೂ ಆ್ಯಕ್ಚುಲಿ ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ಯಾಕಂದರೆ ಡ್ಯಾಂಡ್ರಫ್ ಬಿಲ್ಡಪ್ ಆಗುತ್ತೆ. ಸೊ ಹಾಗಾಗಿ ಆಯ್ಲಿ ಸ್ಕ್ಯಾಲ್ಪ್ ಇರೋರಿಗೆ ಜಾಸ್ತಿ ಆಯ್ಲಿ ಆಗೋದಕ್ಕೆ ಬಿಡಬೇಡಿ ನಿಮ್ಮ ಸ್ಕ್ಯಾಲ್ಪ್ನ. ಮತ್ತು ನಾನು ತೋರಿಸಿರುವಂಥ ಈ ಒಂದು ಶ್ಯಾಂಪು ಯೂಸ್ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಇನ್ನೂ ಜಾಸ್ತಿ ಡ್ಯಾಂಡ್ರಫ್ ಇದೆ, ತುಂಬ ಪ್ರಾಬ್ಲಮ್ಯಾಟಿಕ್ ಆಯ್ಲಿ ಸ್ಕ್ಯಾಲ್ಪ್ ಇದೆ ಅಂದರೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಇರುವಂಥ ಯಾವುದೇ ಒಂದು ಶ್ಯಾಂಪೂನ ನೀವು ಯೂಸ್ ಮಾಡ್ಬೋದು. ಸೊ ಸ್ಯಾಲಿಸಿಲಿಕ್ ಆ್ಯಸಿಡ್, ಕೀಪ್ ಇಟ್ ಇನ್ ಮೈಂಡ್. ನಿಮಗೆ ಆಯ್ಲಿ ಸ್ಕ್ಯಾಲ್ಪ್ ಮತ್ತು ಆಯ್ಲಿ ಸ್ಕಿನ್ ಇರೋರಿಗೆ ದೇ ಆರ್ ಯೋರ್ ಬೆಸ್ಟ್ ಫ್ರೆಂಡ್ಸ್. ಸ್ಯಾಲಿಸಿಲಿಕ್ ಆ್ಯಸಿಡ್ ಇರುವಂಥ ಒಂದು ಶ್ಯಾಂಪೂನ ಯೂಸ್ ಮಾಡಿ. ಸೇಮ್ ನೀವು ಸ್ಕಿನ್ನನ್ನು ಹೇಗೆ ಕೇರ್ ಮಾಡ್ತೀರೋ ಅದೇ ಥರನೇ ನಿಮ್ಮ ಸ್ಕ್ಯಾಲ್ಪ್ನು ಕೇರ್ ಮಾಡಬೇಕಾಗತ್ತೆ. ಈಗ ನೀವು ಡ್ರೈ ಸ್ಕ್ಯಾಲ್ಪ್ ಅವರಾಗಿದ್ದರೆ ಯೂಸ್ ಎನಿ ಹೈಡ್ರೇಟಿಂಗ್ ಶ್ಯಾಂಪು. ನಿಮ್ಮ ಶ್ಯಾಂಪು ಮೇಲೆ ಇವಾಗೆಲ್ಲ ಈಸಿಯಾಗಿರುತ್ತೆ ಯಾವುದು ಹೈಡ್ರೇಟಿಂಗ್ ಶ್ಯಾಂಪು, ಇಲ್ಲಿ ಸ್ಕ್ಯಾಲ್ಪ್ ಅವ್ರಿಗೆ ಯಾವುದು ಶ್ಯಾಂಪು ಅಂತ ನಿಮ್ಗೆ ಆ್ಯಕ್ಚುಲಿ ಆ ಲೇಬಲ್ನೇ ನೀಟಾಗಿ ಓದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಸೊ ಇವಾಗೆಲ್ಲ ಶ್ಯಾಂಪು ಚೂಸ್ ಮಾಡೋದು ದೇ ಆರ್ ವೆರಿ ಈಸಿ. ಈಗ ಹೇರ್ ವಾಶ್ ಆದಾಗ ಕೂದಲು ಒದ್ದೇ ಇರುತ್ತೆ ನೋಡಿ, ಆಗ ಸಿರಮ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಯಾರ್ಯಾರಿಗೆ ಕೂದಲು ತುಂಬ ಸಿಕ್ಕಾಗ್ತಿದೆ, ಒರಟಾಗಿದೆ ಅಂತ ಅಂದರೆ ಪ್ಲೀಸ್ ಇನ್ಕ್ಲೂಡ್ ಸಿರಮ್. ಇನ್ ಕೇಸ್ ನಿಮ್ಗೆ ಆ ಪ್ರಾಬ್ಲಮ್ ಏನೂ ಇಲ್ಲ ಅಂದರೂ ಕೂಡ ಇಟ್ಸ್ ಗುಡ್ ಟು ಇನ್ಕ್ಲೂಡ್ ಸಿರಮ್, ಹೇರ್ ಸಿರಮ್. ಇದು ಏನಾಗುತ್ತೆ ಅಂದರೆ ಕೂದಲಲ್ಲಿ ಒಂದು ಮಾಯ್ಶ್ಚರ್ ಏನಿರುತ್ತೆ ಅದನ್ನು ಲಾಕ್ ಮಾಡುತ್ತೆ. ಈಗ ನೋಡಿ ನಾವು ಮುಖಕ್ಕೂ ಕೂಡ ಮಾಯ್ಶ್ಚರೈಸರ್ ಹಾಕುವಾಗ ಡರ್ಮಟಾಲಜಿಸ್ಟ್ಗಳು ಏನು ಹೇಳ್ತಾರೆ, ಒಂಚೂರು ಮುಖನ ಒದ್ದೆ ಮಾಡಿ ಮಾಯ್ಶ್ಚರೈಸರ್ ಹಾಕಿ, ಆಗ ಆ ಒಂದು ಮಾಯ್ಶ್ಚರೈಸರ್ನ ಎಫೆಕ್ಟ್ ಏನಿದೆ ಅದಿನ್ನೂ ಡಬಲ್ ಆಗುತ್ತೆ. ನಿಮ್ಮ ಸ್ಕಿನ್ ಆ ಮಾಯ್ಶ್ಚರೈಸರ್ನ ತುಂಬ ಚೆನ್ನಾಗಿ ಲಾಕ್ ಮಾಡುತ್ತೆ, ನಿಮಗೆ ಜಾಸ್ತಿ ಡ್ರೈ ಆಗೋದಕ್ಕೆ ಬಿಡೋದಿಲ್ಲ, ಸ್ಮೂತ್ ಸಪ್ಪಲ್ ಆಗಿರುತ್ತೆ ನಿಮ್ಮ ಸ್ಕಿನ್. ಅದೇ ರೀತಿಯಲ್ಲೇ ಸೇಮ್ ನಿಮ್ಮ ಹೇರ್ಗೂ ಕೂಡ ನೀವು ಕೇರ್ ಮಾಡಬೇಕಾಗಿರೋದು. ಹೇರ್ ನೀವು ವಾಶ್ ಮಾಡ್ಕೊಂಬರ್ತೀರ ನೋಡಿ, ಆ ಕೂದಲು ಇನ್ನೂ ಒದ್ದೆ ಇರುತ್ತೆ ಅಲ್ವಾ. ಒದ್ದೆ ಅಂದರೆ ಫುಲ್ಲು ನೀರು ಬರ್ತಿರೋಷ್ಟು ಒದ್ದೆ ಅಲ್ಲ, ಟವಲ್ ಡ್ರೈ ಹೇರ್ ಅಂತೀವಿ. ಅಂದರೆ ನೀರೇನಿರುತ್ತೆ ಕೂದಲಲ್ಲಿ ಅದೆಲ್ಲ ಟವಲ್ ಹೀರ್ಕೊಬಿಟ್ಟಿರಬೇಕು. ಒಂದು
2 to 3 ಮಿನಿಟ್ಸ್ ಕೂದಲನ್ನ ಕಟ್ಕೊಳ್ಳಿ. ಆಮೇಲೆ ನೀವು ಬಿಚ್ಚಿದಾಗ ಆ ನೀರು ಏನು ಹೇಳೋದು ತೊಟ್ಟಿಗ್ತಿರೋದಿಲ್ಲ. ಸೊ ಹಾಗಿದ್ದಾಗ ನೀವು ಹೇರ್ ಸಿರಮ್ ಹಾಕಬೇಕು. 2 to 3 ಡ್ರಾಪ್ಸ್ ತೊಗೊಂಡು ನೀಟಾಗಿ ಫುಲ್ ಹೇರ್ ಮೇಲೆ ಹಾಕಿ ಆಮೇಲೆ ಕೂದಲಿನ ಎಂಡ್ಸ್ಗೂ ಹಾಕಿ. ಸೊ ನಾನು ಹೇಳಿದ್ನಲ್ವ, ಸ್ಕಿನ್ನಿಗೆ ಹೇಗೆ ಒಂದು ಆ ಡ್ಯಾಂಪ್ನೆಸ್ ಅಂದರೆ ಒದ್ದೆ ಅಂಶ ಹೇಗೆ ಹೆಲ್ಪ್ ಮಾಡುತ್ತೆ, ಅದೇ ರೀತಿಯೇ ನಿಮ್ಮ ಕೂದಲು ಕೂಡ ಯಾವಾಗ ವೆಟ್ಟಾಗಿರುತ್ತೆ, ಹೇರ್ ಸಿರಮ್ ವೆಟ್ ಹೇರ್ ಮೇಲೆ ಹಾಕಿದಾಗ, ಒದ್ದಾಗಿರುವಂಥ ಕೂದಲು ಮೇಲೆ ಹಾಕಿದಾಗ ಕೂದಲು ಇನ್ನೂ ಚೆನ್ನಾಗಿ ಆ ಮಾಯ್ಶ್ಚರ್ನ ಲಾಕ್ ಮಾಡುತ್ತೆ ಮತ್ತು ನಿಮ್ಮ ಕೂದಲು ಸಖತ್ ಸ್ಮೂತಾಗಿ ಶೈನಿಯಾಗಿರುತ್ತೆ. ಸೊ ಇದಕ್ಕೆ ಸಿರಮ್ ಯೂಸ್ ಮಾಡೋದು. ಮತ್ತು ಡ್ರೈ ಹೇರ್ ಇರೋರಿಗೆ, ಡ್ರೈ ಫ್ರಿಝಿ ಹೇರ್ ಇರೋರಿಗೆ, ಡ್ರೈ ಸ್ಕ್ಯಾಲ್ಪ್ ಇರೋರಿಗೆ ಸಿರಮ್ ಯೂಸ್ ಮಾಡಲೇಬೇಕು. ಇಲ್ಲಾಂದರೆ ನಿಮ್ಮ ಕೂದಲು ಏನು ಹೇಳೋದು ತುಂಬ ಹರಳಿಕೊಂಡಂಗೆ ಆಗಿಬಿಡುತ್ತೆ ಹೇರ್ ವಾಶ್ ಆದಮೇಲೆ, ಮತ್ತು ಪದೇ ಪದೇ ಒರಟಾಗಿ ಸಿಕ್ಕಾಗಿರುತ್ತೆ, ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ. ಸೊ ಹಾಗಾಗಿ ಪ್ಲೀಸ್ ಇನ್ಕ್ಲೂಡ್ ಹೇರ್ ಸಿರಮ್ ಇನ್ ಯೋರ್ ಹೇರ್ ಕೇರ್ ರೂಟೀನ್. ನಾನು ಯೂಸ್ ಮಾಡ್ತಿರೋದು ಲಾರಿಯಲ್ನ ಎಕ್ಸ್ಟ್ರಾರ್ಡಿನರಿ ಆಯಿಲ್ ಹೇರ್ ಸಿರಮ್. ನೀವೇನಾದರೂ ತುಂಬ ಬಿಸಿಲಿಗೆ ಹೋಗ್ತೀರಾ ಮತ್ತು ಯಾವುದಾದ್ರೂ ಒಂದು ಹೀಟ್ ಟೂಲ್ಸ್ ಏನಾದರೂ ಯೂಸ್ ಮಾಡ್ತೀರಾ, ಹೇರ್ ಡ್ರೈಯರ್ ಆಗಿರ್ಬೋದು, ಕರ್ಲರ್, ಸ್ಟ್ರೈಟ್ನರ್ಸ್, ಸೊ ಅಂಥವ್ರಿಗೂ ಕೂಡ ಈ ಒಂದು ಹೇರ್ ಸಿರಮ್ ಒಂದು ಹೀಟ್ ಪ್ರೊಟೆಕ್ಟೆಂಟ್ ಥರ ಹೆಲ್ಪ್ ಮಾಡುತ್ತೆ. ಸೊ ಆಗಿರೋರು ಕೂಡ ಯೂಸ್ ಮಾಡ್ಬೋದು. ನಾನು ಏನೂ ಯೂಸ್ ಮಾಡಿಲ್ಲ ಅಂದರೂ ಪ್ಲೀಸ್ ಯೂಸ್ ಅ ಗುಡ್ ಹೇರ್ ಸಿರಮ್. ಸೊ ಇದು ನನ್ನ ಒಂದು ಹೇರ್ ಕೇರ್ ರೂಟೀನ್. ಇದನ್ನೇ ನಾನು ಫಾಲೋ ಮಾಡೋದು. ಜಸ್ಟ್ ನೋ ಯೋರ್ ಸ್ಕ್ಯಾಲ್ಪ್ ಟೈಪ್ ಆ್ಯಂಡ್ ಮೇಕ್ ಶ್ಯೂರ್ ನೀವು ಅದೇ ಒಂದು ನಿಮ್ಮ ಸ್ಕ್ಯಾಲ್ಪ್ ಟೈಪ್ನ ಅನುಗುಣವಾಗಿ ನಿಮ್ಮ ಹೇರ್ ಕೇರ್ ರೂಟೀನ ಸೆಟ್ ಮಾಡ್ತಿದ್ದೀರಾ ಅಂತ. ಆಗ ನಿಮ್ಮ ಹೇರು ಹೆಲ್ತಿಯಾಗಿರುತ್ತೆ. ಯಾವಾಗ ಸ್ಕ್ಯಾಲ್ಪ್ ನೀಟಾಗಿರುತ್ತೆ ನೋಡಿ, ಆಗ ನಿಮ್ಮ ಹೇರ್ ಕೂಡ ಆಟೋಮೆಟಿಕ್ಕಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹೇರ್ ಆಯಿಲ್ ಹಾಕಿ ಆಮೇಲೆ ಹೇರ್ ವಾಶ್ ಮಾಡಿದಾಗ ಮತ್ತು ಹೇರ್ ಆಯಿಲ್ ಹಾಕದೆ ನೀವು ವಾಶ್ ಮಾಡಿದಾಗ ಇರುವಂಥ ವ್ಯತ್ಯಾಸ ಏನು ನೀವು ನೋಡ್ಬೋದು. ನನಗಂತೂ ಯಾವಾಗ ನಾನು ಹೇರ್ ಆಯಿಲ್ ಎಲ್ಲ ಹಾಕಿ ಆಮೇಲೆ ಹೇರ್ ವಾಶ್ ಮಾಡ್ತೀನಿ ನೋಡಿ, ಆಗ ಕೂದಲು ತುಂಬ ಸಾಫ್ಟ್ ಅನಿಸುತ್ತೆ. ಮತ್ತು ಡ್ರೈ ಸ್ಕ್ಯಾಲ್ಪ್ ಇರೋರು ಕೂಡ ನೀವು ಅಬ್ಸರ್ವ್ ಮಾಡಿ, ಯಾವಾಗ ನೀವು ಹೇರ್ ಆಯಿಲ್ ಹಾಕಿ ನೀವು ಹೇರ್ ವಾಶ್ ಮಾಡ್ತೀರಾ, ಒಂದು ಒಳ್ಳೆ ಹೈಡ್ರೇಟಿಂಗ್ ಸಿರಮ್ ಮತ್ತು ಕಂಡೀಷ್ನರ್ ಎಲ್ಲ ಯೂಸ್ ಮಾಡ್ತೀರಾ, ನಿಮ್ಮ ಕೂದಲು ಸಖತ್ ಸಾಫ್ಟ್ ಆ್ಯಂಡ್ ಶೈನಿ ಆಗಿರುತ್ತೆ. ಸೊ ಹಾಗಾಗಿ ನಾನು ಹೇರ್ ಆಯಿಲ್ ಹಾಕಿ ಹೇರ್ ವಾಶ್ ಮಾಡಿರೋದನ್ನ ಮೈ ಹೇರ್ ಈಸ್ ಸೂಪರ್ ಶೈನಿ, ಸೂಪರ್ ಸಾಫ್ಟ್ ಆ್ಯಂಡ್ ಸೂಪರ್ ಮ್ಯಾನೇಜಬಲ್. ಸೊ ಈ ಒಂದು ಹೇರ್ ಆಯಿಲ್ನ ನೀವು ಕೂಡ ಕನ್ಸಿಸ್ಟೆಂಟಾಗಿ ಟ್ರೈ ಮಾಡಿ. ಯಾವಾಗ ಯೂಸ್ ಮಾಡಬೇಕು, ವಾರದಲ್ಲಿ ಎಷ್ಟು ಸರಿ ಯೂಸ್ ಮಾಡಬೇಕೆಲ್ಲ ನಾನು ಹೇಳಿದ್ದೀನಿ. ಇದೇ ಟಿಪ್ಸ್ನ ಫಾಲೋ ಮಾಡಿ. ಯಾವುದೇ ಕಾರಣಕ್ಕೂ ನನ್ನ ಕೂದಲು ವಾಶ್ ಮಾಡೋದ್ರಿಂದ ನನ್ನ ಕೂದಲು ಜಾಸ್ತಿ ಉದುರುತ್ತೆ ಅಂತ ಅಂದ್ಕೋಬೇಡಿ. ನೀವು ಹೇರ್ ವಾಶ್ ಮಾಡಿದ್ರೂ ಮಾಡಿಲ್ಲ ಅಂದರೂ ನಿಮ್ಮ ಕೂದಲು ಎಷ್ಟು ಉದುರಬೇಕು ಅಷ್ಟು ಉದುರುತ್ತೆ. ಈಗ ಹೇರ್ ವಾಶ್ ಮಾಡೋದ್ರಿಂದ ನಿಮ್ಮ ಹೇರ್ ಫಾಲ್ ಆಗುತ್ತೆ ಅಂತ ಏನಿಲ್ಲ. ಸೊ ಆ ಒಂದು ಅಂಶನ ನೀವು ತಲೆಯಿಂದ ತೆಗೆದಾಕ್ಬಿಡಿ. ಸೊ ಹಾಗಾಗಿ ಕೀಪ್ ಯೋರ್ ಸ್ಕ್ಯಾಲ್ಪ್ ಆಲ್ವೇಸ್ ನೀಟ್ ಆ್ಯಂಡ್ ಕ್ಲೀನ್ ಅಂತ ಹೇಳ್ತಾ ಈ ವಿಡಿಯೋ ನಾನೆಲ್ಲ ಎಂಡ್ ಮಾಡ್ತಿದ್ದೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಸಿಗುವ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.